ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಾಲಿಫ್ಲವರ್ ದಿಢೀರಾಗಿ ಮಾಡುವಂಥದ್ದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಫಸ್ಟಿಗೆ ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ. ಆಯಿಲ್ ಬಿಸಿ ಆದ ಮೇಲೆ, ಎಣ್ಣೆ ಬಿಸಿ ಆದ ಮೇಲೆ ಆನಿಯನ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್ ಪೇಸ್ಟು ಒಟ್ಟಿಗೆ ಹಾಕಬೇಕು. ನಾನಿಲ್ಲಿ ಇದು ವಿಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ನಾನಿಲ್ಲಿ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಆನಿಯನ್ ಸರಿಯಾಗಿ ಫ್ರೈ ಆಗಬೇಕು. ಈರುಳ್ಳಿ ಸರಿಯಾಗಿ ಫ್ರೈ ಆದಮೇಲೆ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಅದರಷ್ಟಕ್ಕೆ ಇದು ಗಾರ್ಲಿಕ್ ಪೇಸ್ಟ್. ಗಾರ್ಲಿಕ್ ಹಾಕಿದ್ರೂ ಪರವಾಗಿಲ್ಲ, ನಾನಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಕರಿ ಲೀವ್ಸ್, ಸರಿಯಾಗಿ ಫ್ರೈ ಮಾಡಬೇಕು. ಈಗ ನಾನು ಟೊಮೆಟೊ 2ರಷ್ಟು ಟೊಮೆಟೊ ಹಾಕ್ತಾ ಇದ್ದೀನಿ. ದೊಡ್ಡ ಸೈಜ್ ಈರುಳ್ಳಿ ಹಾಕಿ 2ರಷ್ಟು ಸ್ಮಾಲ್ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಸರಿಯಾಗಿ ಫ್ರೈ ಆದಮೇಲೆ ಸರಿಯಾಗಿ ಫ್ರೈ ಮಾಡಬೇಕು. ಅದು ಚಟ್ನಿ ಥರ ಆಗಬೇಕು. ನೆಕ್ಸ್ಟ್ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಅಷ್ಟು, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಅಷ್ಟು, ಕೊರಿಯಾಂಡರ್ ಪೌಡರ್ ಅದೇ ಸ್ಪೂನಲ್ಲಿ ಕೊರಿಯಾಂಡರ್ ಪೌಡರ್ 1 ಟೀ ಸ್ಪೂನ್ ಅಷ್ಟು, ಚಿಲ್ಲಿ ಬೇಕಿದ್ರೆ ಹಾಕ್ಬೋದು, ಗರಂ ಮಸಾಲ ಸ್ವಲ್ಪ, ಮತ್ತು ಜೀರಿಗೆ ಪುಡಿ. ಈ 4 ಐಟಮ್ಸ್ ಸರಿಯಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡಬೇಕು. ಸರಿಯಾಗಿ ಫ್ರೈ ಮಾಡಿದ ಮೇಲೆ ಇಲ್ಲಿ ನಾನು ಕಾಲಿಫ್ಲವರ್ ಏನು ಮಾಡಿದ್ದೇನೆ ಅಂದರೆ ಕಟ್ ಮಾಡಿ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಆಮೇಲೆ ಅರಿಶಿನ ಪೌಡರನ್ನು ಹಾಕಿ ನಾನು ಒಂದು ಅರ್ಧ ಗಂಟೆ ಇಟ್ಟಿದ್ದೇನೆ. ಅರ್ಧ ಗಂಟೆ 10 ನಿಮಿಷ ಆಗಿ ಇಡ್ಬೋದು, 1 ಗಂಟೆನೂ ಇಟ್ಟರೂ ಒಳ್ಳೆಯದು. ಅದನ್ನು ಹಾಕಬೇಕು. ಅದನ್ನು ತೊಳೆದು ಸರಿಯಾಗಿ ತೊಳೆದು ಅರಿಶಿನ ಹಾಕಿ ಎಲ್ಲ ತೊಳೆದು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಹತ್ತು ನಿಮಿಷ ನೆನೆಸಿಟ್ರೂ ಆಗುತ್ತೆ. ಅದರಲ್ಲಿ ಹುಳ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅದನ್ನು ತೊಳೆದು ಅದರಲ್ಲಿ ಅರಿಶಿನ ಮತ್ತು ಉಪ್ಪಲ್ಲಿ ಹಾಕಿದರೆ ಒಳ್ಳೆಯದು. ಕೆಲವರು ಬಿಸಿನೀರಲ್ಲೆಲ್ಲ ಹಾಕ್ತಾರೆ, ಆದರೆ ನನಗೆ ಅದಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಅದರದ್ದು ಸತ್ವ ಎಲ್ಲ ಹೋಗುತ್ತೆ, ಅದರಲ್ಲಿ ಪ್ರೋಟೀನ್ ಇದ್ದದ್ದೆಲ್ಲ ಬಿಸಿನೀರಲ್ಲಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅರಿಶಿನ ಮತ್ತು ಉಪ್ಪು ನೀರಲ್ಲಿ ನೆನೆಸಿಡ್ತೀನಿ, ಸ್ವಲ್ಪ ಹೊತ್ತು ಹಾಕಿ ಇಡ್ತೀನಿ. ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡಿದ ಮೇಲೆ ಕಾಲಿಫ್ಲವರ್ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಬೇಕು. ಲೋ ಫ್ಲೇಮಲ್ಲಿ ಇಲ್ಲಿ ಬೇಯಿಸಬೇಕು. ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್. ಗಂಜಿ ಊಟಕ್ಕೂ ಒಳ್ಳೆಯದಾಗುತ್ತೆ. ಚಪಾತಿ, ಪೂರಿ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಈ ಪದಾರ್ಥ ಆಗುತ್ತೆ. ಚಪಾತಿಗೆ, ದೋಸೆಗೆ ಯಾವುದೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.